ಅದು ಅದು ಒಂದು ಸಣ್ಣ ಎಮರ್ಜೆನ್ಸಿ. ನನಗೆ ಅರ್ಜೆಂಟಾಗಿ 20 ಲಕ್ಷ ಬೇಕಿತ್ತು. 20 lakhs? ಯಾಕೆ, ಏನಾಯ್ತು? ನನ್ನ ಕ್ಲೋಸ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗೋಗಿದೆ. ಅವಳ ಬ್ರೈನ್ಗೆ ಪೆಟ್ಟು ಬಿದ್ದು ಸಿವಿಯರ್ ಇಂಜೂರ್ ಆಗೋಗಿದೆ. ಹಾಗೆ ಬಾಡಿ ಪಾರ್ಟ್ಸ್ಗೆಲ್ಲ ತುಂಬ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಟ್ರೀಟ್ಮೆಂಟ್ಗೆ ಅಷ್ಟು ಖರ್ಚಾಗುತ್ತಂತೆ. ಸರಿ, ಆಂಟಿ ಹತ್ರ ಕೇಳಿ ನೋಡುತ್ತಾನೆ, ಅವ್ರು ಹೆಲ್ಪ್ ಮಾಡಲ್ವಾ? ಮಾಮ್ಗೆ ಅವಳಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಅವಳ ಜೊತೆ ಇದ್ದಾಗೆಲ್ಲ ಮಾಮ್ ಬೈತಾ ಇದ್ರು. ಇವಾಗ ಸಡನ್ ಆಗಿ ಅವಳಿಗೋಸ್ಕರ ಅಂದ್ರೆ ಡೆಫಿನೆಟ್ಲಿ ಮಾಮ್ ಹೆಲ್ಪ್ ಮಾಡಲ್ಲ. ಅದಕ್ಕೆ ಇಫ್ ಯು ಡೋಂಟ್ ಮೈಂಡ್ ಆ 20 ಲಕ್ಷ ನೀನು ಕೊಡ್ಬೋದಾ? ಸುಮ್ಮನೆ ಅಂತ ಕೊಡ್ಬೇಡ, ಸಾಲ ಅಂತ ಕೊಡು. ನಾನು ಅದನ್ನ ರಿಟರ್ನ್ ಮಾಡ್ಬಿಡ್ತೀನಿ. ವಾಟ್ ಇಸ್ ದಿಸ್ ನರ್ತನ? ಏನ್ ನರ್ತನ, ಸಾಲ ಅಂತೆಲ್ಲ ಹೇಳ್ತಿದ್ಯಾ? ಸರಿ, ಈವ್ನಿಂಗ್ ಅಷ್ಟರಲ್ಲಿ ಟ್ರಾನ್ಸ್ಫರ್ ಮಾಡಿಸ್ತೀನಿ. ರಿಯಲಿ? ಥ್ಯಾಂಕ್ ಯು ಪುಷ್ಪಕ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ಲೀಸ್ ಈ ವಿಚಾರನ ಮಾಮ್ ಹತ್ರ ಹೇಳ್ಬೇಡ. ಅವ್ರಿಗೆ ಗೊತ್ತಾದ್ರೆ ಅವ್ರು ನನಗೆ ಬೈತಾರೆ. ಸರಿ, ಐ ಅಂಡರ್ಸ್ಟ್ಯಾಂಡ್. ನಾನು ಹೇಳ ಹೋಗೋಣ. ಹಾ, ನರ್ತನ. ಹಾ ಬಂದೆ. ಆದ್ರೂ ಸಕ್ಕತ್ತಾಗಿದೆ ಅಲ್ಲ. ಮೋಸ್ಟ್ಲಿ ನಾವು ಮದ್ವೆ ಆದ್ಮೇಲಿಂದ ಇದೇ ಫಸ್ಟ್ ಟೈಮ್ ಅನ್ಸತ್ತೆ 8 ಗಂಟೆ ಮೇಲೆ ಹೊರಗಡೆ ಇರೋದು. ಇರ್ಲಿ ಬಿಡು, ಪರವಾಗಿಲ್ಲ. ಹೇಗೂ ನಾವಿಬ್ರೇ ಅಲ್ವಾ, ಇನ್ಮೇಲೆ ಆರಾಮಾಗಿರ್ಬೋದು ಇಲ್ಲಿ. ಕುಡಿತ್ಯಾ? ಯಾರಾದ್ರೂ ನೋಡ್ತಾರೆ. ಯಾರು ಇಲ್ಲ ಬಿಡು, ತಲೆ ಕೆಡ್ಸ್ಕೋಬೇಡ. ಎಣ್ಣೆ ನಮ್ದು, ಊಟ ನಿಮ್ದು. ಓ ಆನಂದ್ ಅವರೇ ನಮಸ್ಕಾರ. ಜಯಂತಿ ಅವರೇ ನಮಸ್ಕಾರ. ಏನಪ್ಪಾ ಸಾರಿಗೆ ಸಂಪರ್ಕ, ಆಗ್ಲೇ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗ್ ಬಂದ್ಬಿಟ್ಯಾ? ಸರಿ, ನಿನ್ ಹೆಂಡತಿಗೆ ಹುಷಾರಿಲ್ಲ ಅಂದ್ರು ನೀನೇನ್ ಇಷ್ಟೊಂದು ಜೋಶಲ್ಲಿ ಇದೆಯಲ್ಲ? ನೋಡು, ಇದೇ ಹೇಳೋದಾಗಲ್ಲ ಅಂತ ಮೊದ್ಲೇ ದುಃಖದಲ್ಲಿದ್ದೀನಿ. ಆ ದುಃಖದಲ್ಲಿ ಇದನ್ ಕುಡಿತಾ ಇದ್ದೀನಿ. ನೀನ್ ನೋಡಿದ್ರೆ ಈ ತರ ಮಾತಾಡ್ತಾ ಇದೀಯಾ. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ನಾನು ವಾಪಸ್ ಹೋಗ್ಬಿಡ್ತೀನಿ. ಆಯ್ತು, ಹೋಗ್ತೀನಿ. ತಮಾಷೆ ಮಾಡಿದ್ ಬಾಪ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಹೇಳು. ಕೂತ್ಕೋ ಆರಾಮಾಗೆ. ಬೇಜಾರು ಮಾಡ್ಕೊಂಬಿಟ್ಟ. ಏನ್ ಜಯಂತಿ, ಆನಂದ್ ಏನೋ ಅಪ್ಸೆಟ್ ಆಗಿರೋ ತರ ಕಾಣಿಸ್ತಿದೆ. ಅಪ್ಸೆಟ್ಟಾ? ನಾನಾ? ಇಲ್ವಲ್ಲ ಮಗ. ಅಂದ್ರೆ 8 ಗಂಟೆ ಆಯ್ತು, ಇನ್ನ ಮನೆಗೆ ಹೋಗಿಲ್ಲ. ಅಯ್ಯೋ, ಮೊದ್ಲು 8 ಗಂಟೆ ಅಂತ ರೇಗ್ಸೋದನ್ನ ಬಿಡ್ತೀರಾ? ಆನಂದ್ ಅವ್ರು ಯಾವಾಗ ಹೇಳಕ್ ನಿಲ್ಲಿಸ್ತಾರೋ ಅವಾಗ ನಾವು ನಿಲ್ಲಿಸ್ತೀವಿ. ಆಯ್ತಪ್ಪ, ಈಗೇನು ನಾನು 8 ಗಂಟೆ ಅಂತ ಹೇಳ್ಬಾರ್ದಾ? ಆಯ್ತು, ಹೇಳೋದಿಲ್ಲ, ಬಿಟ್ಬಿಡು. ಚಿನ್ನಿ ಬಂಗಾರಿ, ಇನ್ಮೇಲಿಂದ 8:15. ಇಲ್ಲಿ ಕನ್ಫರ್ಮ್ ಆಯ್ತು, ಆನಂದ ಯಾವತ್ತೂ ಬದಲಾಗಲ್ಲ ಅಂತ.